ದಕ್ಷಿಣ ಭಾರತದ ಕಾಶಿ ಎಂದೇ ಪ್ರಸಿದ್ಧವಾಗಿರುವಂತಹ ಗೋಕರ್ಣದಲ್ಲಿ ಇವತ್ತು ಮಹಾಶಿವರಾತ್ರಿಯ ನಿಮಿತ್ತ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣ ಈ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಆತ್ಮಲಿಂಗ ಇದೆ. ಆ ಆತ್ಮಲಿಂಗದ ದರ್ಶನ ಮಹಾಶಿವರಾತ್ರಿಯ ದಿನದಂದು ಮಾಡಿದರೆ 12 ಜ್ಯೋತಿರ್ಲಿಂಗದ ದರ್ಶನ ಮಾಡಿದ್ದಕ್ಕೆ ಸಮ ಎಂಬುದು ಪ್ರತೀತಿ. ಆ ಹಿನ್ನೆಲೆಯಲ್ಲಿ ಕೇವಲ ರಾಜ್ಯ ಅಷ್ಟೇ ಅಲ್ಲ, ದೇಶ ವಿದೇಶಗಳಿಂದಲೂ ಸಹಿತ ಜನರು ಬರ್ತಾ ಇದ್ದಾರೆ. ಬೆಳಗ್ಗೆ ಇಂದಲೂ ಸಹಿತ ಜನರ ದಂಡ ಹರಿದು ಬರ್ತಾ ಇದೆ. ಯಾಕೆಂದರೆ ಬೆಳಗ್ಗೆ ಕಳೆದ ಒಂದು 3-4 ಗಂಟೆಯಿಂದ ಲೈನಲ್ಲಿ ನಿಂತುಕೊಂಡ್ರೆ ಈಗ ಅವರಿಗೆ ದರ್ಶನ ಮಾಡುವಂಥ ಭಾಗ್ಯ ಸಿಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನೀವು ದೃಶ್ಯದಲ್ಲಿ ನೋಡ್ಬೋದು, ಮಹಿಳೆಯರು, ಪುರುಷರು, ಯುವಕರು ಎಲ್ಲರೂ ಸಹಿತ ಇವತ್ತು ದರ್ಶನಕ್ಕೆ ಬರ್ತಾ ಇದ್ದಾರೆ. ಯಾಕೆಂದರೆ ಪ್ರಮುಖವಾಗಿ ಆತ್ಮಲಿಂಗವನ್ನು ಹೊಂದಿರುವಂತಹ ಈ ಗೋಕರ್ಣ ಕ್ಷೇತ್ರದಲ್ಲಿ ದರ್ಶನ ಮಹಾಶಿವರಾತ್ರಿಯ ನಿಮಿತ್ತ ಮಾಡಲೇಬೇಕು. ಮತ್ತು ಮಾಡಿದ್ದಷ್ಟೇ ಅಲ್ಲ, ಇಲ್ಲಿ ಬಂದುಬಿಟ್ಟು ಪೂಜೆ ಮಾಡಿದರೆ ಅಷ್ಟೇ ಅಲ್ಲದೆ ಇಲ್ಲಿ ಬಂದುಬಿಟ್ಟು ಇವತ್ತು ಡೈಲಿ ಊಟದ ವ್ಯವಸ್ಥೆ ಇರುತ್ತೆ. ಮಹಾಶಿವರಾತ್ರಿಯ ನಿಮಿತ್ತ ಕೇವಲ ತಿಂಡಿ ವ್ಯವಸ್ಥೆ ಇರುತ್ತೆ. ಇಲ್ಲಿ ಬಂದು ಉಪಹಾರ ಏನಾದರೂ ಸೇವನೆ ಮಾಡಿದ್ದೇ ಆದಲ್ಲಿ ವರ್ಷವಿಡೀ ನಿಮಗೆ ಯಾವುದೇ ರೀತಿಯಾದಂತಹ ಅನ್ನದ ಕೊರತೆ ಆಗಲ್ಲ ಎಂಬುದು ಸಹಿತ ಪ್ರತೀತಿ ಇದೆ. ಅಷ್ಟೇ ಅಲ್ಲದೆ ಈ ಗೋಕರ್ಣದ ಇತಿಹಾಸವೂ ಸಹಿತ ಮಹಾಭಾರತದಲ್ಲಿ ಉಲ್ಲೇಖವಾಗಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಬಹಳಷ್ಟು ಜನರು ಬಂದುಬಿಟ್ಟು ದರ್ಶನ ಪಡೆಯುತ್ತಾರೆ. ಪ್ರತಿದಿನವೂ ಸಹಿತ ಜನರು ದರ್ಶನ ಪಡೆಯುವುದು ಬೇರೆ. ಈ ಮಹಾಶಿವರಾತ್ರಿಯ ನಿಮಿತ್ತ VIP-ಗಳಾಗಿರಲಿ ಮತ್ತು ಜನಸಾಗರವೇ ಹರಿದು ಬಂದುಬಿಟ್ಟು ಇಲ್ಲಿ ದರ್ಶನವನ್ನು ಪಡೀತಾರೆ. ನೀವು ನೋಡ್ಬೋದು, ವಯೋವೃದ್ಧರು, ಮಹಿಳೆಯರು, ಪುರುಷರು ಸಹಿತ ಇಲ್ಲಿ ಬಂದುಬಿಟ್ಟು ದರ್ಶನವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಪೂರ್ತಿಯಾಗಿ ಇವತ್ತು ಗೋಕರ್ಣ, ಮುರುಡೇಶ್ವರ ಮತ್ತು ಸಜ್ಜೇಶ್ವರದಲ್ಲಿ ಏನು ಇವತ್ತು ಆತ್ಮಲಿಂಗ 5 ಭಾಗಗಳಾಗಿ ಬಿದ್ದಿದೆ. 5 ಭಾಗಗಳಿಗೂ ಸಹಿತ ಇದೇ ರೀತಿಯಾದಂತಹ ಜನರ ದಂಡ ಇರುತ್ತೆ. ಆದರೆ ಗೋಕರ್ಣದಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಿಗೆ ಸಂಖ್ಯೆಯಲ್ಲಿ ಜನರು ಬಂದು ತಮ್ಮ ದರ್ಶನವನ್ನು ಪಡೆದು ಭಕ್ತಿಭಾವವನ್ನು ಸಮರ್ಪಣೆ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.